ಹಾಯ್ ಗೈಸ್, ಐ ಆಮ್ ಬ್ಯಾಕ್. ಅನಿರುದ್ಧ ನೆನ್ನೆ ದುಬೈಯಲ್ಲಿ ಬಿಟ್ಟು ಬಂದ್ವಿ. ನಮ್ಮ ಮಕ್ಕದಲ್ಲೆಲ್ಲ ಫುಲ್ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ. ದಟ್ ಇಸ್ ಬಿಕಾಸ್ ನನ್ನ ಫುಡ್ ಹ್ಯಾಬಿಟ್ಸ್ ಫುಲ್ ಚೇಂಜ್ ಮಾಡಿದ್ದೀನಿ. ಕಮಿಂಗ್ ಟು ದ ಪಾಯಿಂಟ್, ಇವಾಗ ನಾವು ಮತ್ತು ಅಮ್ಮಮ್ಮ ಅವರು ಇಲ್ಲೇ ಎಲ್ಲಾದರೂ ಫುಲ್ ರೆಸ್ಪೆಕ್ಟ್ ಫ್ರೆಂಡ್ಸ್. ಬಟ್ ನಾವು ಇವಾಗ ಇಲ್ಲೇ ಒಂದು ರೌಂಡ್ ಹಾಕ್ಬಿಟ್ಟು ರೆಸ್ಟೋರೆಂಟ್ಸು ಕೆಫೆಗಳು ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೊಟ್ಟೆ ಹಸಿತಿದೆ ಫ್ರೆಂಡ್ಸ್ ತುಂಬ. ಇದು ಬೆಂಗಳೂರಲ್ಲಿ ಹಿಂಗೆ ಸೊ ಇಲ್ಲಿ ಯಾವ್ದಾರ ಹತ್ತಿರದಲ್ಲಿ ಒಳ್ಳೊಳ್ಳೆ ಕೆಫೆ ಏನಾದರೂ ಇದೆಯಾ ಈ ಬ್ಲಾಕ್ ಸುತ್ತ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಏನಾದರೂ ಸಿಕ್ಕರೆ ತಿನ್ಕೊಂಡು ಬರ್ತೀವಿ, ನೋಡೋಣ. ನಾವು ಹಾಗೆ ನಡೀತಾ ಇದ್ವಿ ಆ್ಯಂಡ್ ಈ ಕ್ಯಾಫೆಟೇರಿಯಾ ಕಾಣಿಸ್ತು, ಅಮೆಝಾನ್ ಕ್ಯಾಫೆಟೇರಿಯಾ ಅಂತ. ಚಿಕ್ಕ ಅಂಗಡಿನೇ, ಇಲ್ಲೆಲ್ಲ ಈ ಥರ ತುಂಬ ಚಿಕ್ಕ ಚಿಕ್ಕ ಅಂಗಡಿಗಳು ಸಖತ್ ಕ್ಲಿಕ್ ಆಗುತ್ತೆ. ಇಲ್ಲೆಲ್ಲ ಯೂಶ್ವಲಿ ಮಲಯಾಳಿಗಳದ್ದು ಜಾಸ್ತಿ ರೆಸ್ಟೋರೆಂಟ್ಸ್ ಇರುತ್ತೆ. ಬಟ್ ಅಮೆಝಾನ್ ರೆಸ್ಟೋರೆಂಟ್ ಅಂತ ನೋಡಿ ವಿ ಕೇಮ್ ಇನ್. ನಾವು ಇವಾಗ ಇಡ್ಲಿ ಆರ್ಡರ್ ಮಾಡಿದ್ದೀವಿ. ಪುಲ್ ಮಾಡಬೇಕು, ಪುಷ್ ಮಾಡ್ತಾಯಿದ್ದೀನಿ ನಾನು, ಎಂಥ ಸ್ಮಾರ್ಟ್ ಹುಡುಗಿ. ಸೊ ನಾವು 2 ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮಲ್ಲಿ ಇಡ್ಲಿ ಸ್ಟ್ಯಾಂಡ್ ಇಲ್ಲ, ಸೊ ದೋಸೆ ಅಂತೂ ಮಾಡ್ಕೊಂಡ್ಬಿಡ್ತೀವಿ ನಾವು, ಬಟ್ ಇಡ್ಲಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ, ಹೆಂಗಿದೆ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಮ್ಮ ಇಡ್ಲಿ ವಿತ್ ವೆರೈಟಿ ಚಟ್ನಿ ಬಂದಿದೆ, ತಿಂದು ಹೇಳ್ತೀವಿ ಹೆಂಗಿದೆ ಅಂತ. ಫಸ್ಟು ಸಾಂಬಾರ್ ಜೊತೆ ಟ್ರಯಲ್ಲು. ಸಾಂಬಾರ್ ಚೆನ್ನಾಗಿದೆ, ಬಟ್ ಇಡ್ಲಿ ತಣ್ಣಗಿದೆ. ನೋಡೋಣ. ನಮ್ಮ ಬೆಂಗಳೂರಲ್ಲಿ ಫ್ರೆಶ್ ಆಗಿ ಅವನಿಂದ ತೆಗ್ದಂಗೆ ತೆಗಿಯಲ್ಲ ಫ್ರೆಂಡ್ಸ್ ಇಡ್ಲಿ ಇಲ್ಲಿ. ಇವಾಗ ನೆಕ್ಸ್ಟು ರೆಡ್ ಚಟ್ನಿ ಟ್ರೈ ಮಾಡ್ತಿದ್ದಾರೆ. ಎಪ್ಪಡಿ ತುಂಬ ಖಾರ ಇಲ್ಲ, ಹಾಂ, ಬಟ್ ಆದರೆ ನೋಡೋಕೆ ಮಾತ್ರ ಕಲರ್ ರೆಡ್ ಆಗಿದೆ. ನಮ್ಮ ಹುಡುಗ ಇವಾಗ ಟೇಸ್ಟ್ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು, ಇವಾಗ ಆ ಫೀಲ್ಡಿಗೆ ಬರ್ತಾ ಇದ್ದೀನಿ ನಾನು. ಹೌದು, ಇಲ್ಲಾಂದ್ರೆ ಎಲ್ಲ ಚೆನ್ನಾಗಿದೆ ಅಕ್ಕ, ಎಲ್ಲ ಚೆನ್ನಾಗಿದೆ ಅಕ್ಕ. ಚಟ್ನಿ ಓಕೆ ಫ್ರೆಂಡ್ಸ್. ತುಂಬ ಕೊಬ್ಬರಿ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಕೊಬ್ಬರಿ ಮತ್ತೆ ಕೊಬ್ಬರಿ ಎಣ್ಣೆ ಕೂಡ, ಕೊಬ್ಬರಿ ಎಣ್ಣೆ ಅದೇ ಎರಡೂ ಹಾಕ್ತಾರೆ ಅವರು. ಇರೋದ್ರಲ್ಲ ತುಂಬ ಚೆನ್ನಾಗಿದೆ. ಹೌದಾ? ಓಕೆ ಗೈಸ್, ಇವಾಗ ನಾನು ತಿಂತೀನಿ. ಬಾಯ್ ಫ್ರೆಂಡ್ಸ್. ಏನು ಸಿಕ್ತು ನೋಡಿ ನಮಗೆ ಇಡ್ಲಿ ಅಂಗಡಿಯಿಂದ. ನಾವು ಚಿಕ್ಕ ಮಕ್ಕಳಿದ್ದಾಗ ಇದನ್ನು ತಿಂತಿದ್ವಿ. ನಿಮ್ಮ ಚೈಲ್ಡ್ಹುಡ್ ನೆನ್ಪು ಮಾಡ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಬಟ್ ಅಷ್ಟು ಮಿಂಟಿ ಇಲ್ಲ ಇದು. ಅದನ್ನು ಹಾಕೊಂಡು ಬಾಯಿಗೆ ನೋಡೋಣ. ಆ ವಿಡಿಯೋ ನೀವು ನೋಡಿದ್ದು ವಿ ಟ್ರೈಡ್ ಇಡ್ಲಿ. ಸುತ್ತಮುತ್ತ ಇದೆ ಫ್ರೆಂಡ್ಸ್ ಇಲ್ಲಿ ರೆಸ್ಟೋರೆಂಟ್ಸ್, ಅಷ್ಟೇಂದೇನು ಪ್ರಾಬ್ಲಮ್ ಇಲ್ಲ ನಾವಿರೋ ಜಾಗದಲ್ಲಿ. ಬಟ್ ಅಷ್ಟೇ, ಇಡ್ಲಿ ತಿನ್ಕೊಂಬಂದ್ವಿ ಮನೆಗೆ ಬಂದು ನಾನು ಕುಕ್ ಮಾಡಿದೆ. ಆ ರೆಸಿಪಿನ ನಾನು ಬೇರೆ ವ್ಲಾಗಾಗಿ ಹಾಕ್ತೀನಿ. ಬಟ್ ವೀಡಿಯೋಸ್ ಇವಾಗ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ವೀಕೆಂಡ್ಸಲ್ಲಿ ಜಾಸ್ತಿ ಬರುತ್ತೆ, ಬಿಕಾಸ್ ವೀಕೆಂಡ್ಸಲ್ಲಿ ಇಲ್ಲ ನಾನು ಅಲ್ಲಿ ಹೋಗ್ತಿರ್ತೀನಿ, ಇಲ್ಲ ಅನಿರುದ್ಧ ಈ ಕಡೆ ಬರ್ತಿರ್ತಾನೋ ಹೇಗೆ ಅಂತ ನೋಡ್ಕೋತೀವಿ ನಾವು. ಬಟ್ ಎಕ್ಸ್ಪೆಕ್ಟ್ ವೀಡಿಯೋಸ್ ಡ್ಯೂರಿಂಗ್ ದ ವೀಕೆಂಡ್, ಯಾಕಂದರೆ ಜಾಸ್ತಿ ಅವಾಗ ಬರುತ್ತೆ. ಬಟ್ ಯಾ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಏನೂ ಜಾಸ್ತಿ ಮಾಡಿಲ್ಲ ಇದರಲ್ಲಿ, ಜಸ್ಟ್ ಎಕ್ಸ್ಪ್ಲೋರ್ಡ್ ನಮ್ಮ ಮನೆ ಹತ್ರನೇ ಅಷ್ಟೇ. ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲ ಇಫ್ ಯು ಹ್ಯಾವ್ ಎನಿ ರೆಕಮೆಂಡೇಷನ್ಸ್ ಡೂ ಲೆಟ್ ಮೀ ನೋ. ನಾನು ಹೋಗಿ ಟ್ರೈ ಮಾಡ್ತೀನಿ ಅಲ್ಲಿ. ವಿ ಆರ್ ಆಲ್ಸೋ ಪ್ಲ್ಯಾನಿಂಗ್ ಟು ಗೋ ಟು ಬ್ಯಾಪ್ಸ್ ಹಿಂದೂ ಮಂದಿರ್ ಯಾವಾಗ ಒಂದು ಟೈಮು. ನೋಡೋಣ, ಈ ಬರೋ ಮೇ ತಿಂಗಳಲ್ಲಿ ಇಬ್ಬರು ತಮ್ಮಂದಿರದು ಬರ್ತ್ಡೇ ಇದೆ. ಸೊ ವಿ ಪ್ಲ್ಯಾನಿಂಗ್ ಸಮಥಿಂಗ್ ಸ್ಪೆಷಲ್ ಮಾಡೋಣ ಅಂತ. ಅಗೇನ್ ಆನ್ ವೀಕೆಂಡ್ಸ್, ಬಿಕಾಸ್ ವೀಕ್ ಡೇಸಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ವೀಕೆಂಡ್ಸಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿ ಸಜೆಷನ್ಸ್ ಡೂ ಲೆಟ್ ಮೀ ನೋ. ಬಾಯ್.